ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಐ ಪಿ ಎಲ್ಲಲ್ಲಿ ಸುನಾಮಿ ಸೃಷ್ಟಿಸ್ತಾ ಇರೋವಂತಹ ವೈಭವ್ ಸೂರ್ಯವಂಶಿ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡೋಕೆ ಬಂದಿದ್ದೀನಿ. ಹಾಗೆ ವೈಭವ್ ಸೂರ್ಯವಂಶಿ ಹುಟ್ಟಿದ್ದು ಬಂದು 27 ಮಾರ್ಚ್ 2011ರಲ್ಲಿ. ಇವ್ರಿಗೆ ಈಗ 15 ವರ್ಷ ವಯಸ್ಸು. ಆದರೆ ಕ್ರಿಕೆಟಲ್ಲಿ ಅವ್ರು ಮಾಡಿರೋ ಸಾಧನೆ ನೋಡಿದ್ರೆ ಈಗಾಗಲೇ 10 ವರ್ಷ ಆಗಿದೆ ಕ್ರಿಕೆಟ್ಗೆ ಬಂದು ಅಂತ ಅನಿಸುತ್ತೆ. ಹಾಗೆ ಇವ್ರು ಹುಟ್ಟಿದ್ದು ಪ್ಲೇಸ್ ಬಂದು ತಾಜಾಪುರ್, ಬಿಹಾರ್ ಅನ್ನೋ ಸಣ್ಣ ಗ್ರಾಮದಲ್ಲಿ, ತಾಜಾಪುರ್ ಅನ್ನೋ ಗ್ರಾಮದಲ್ಲಿ ಇವರು ಹುಡ್ತಾರೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಹುಟ್ಟಿದ್ರೂ ಕೂಡ ಇವರ ತಂದೆಗೆ ತನ್ನ ಮಗನ ಒಂದು ಪ್ರತಿಭೆ ಬಗ್ಗೆ ತುಂಬಾ ನಂಬಿಕೆ ಇದ್ದು ಅವರು ಕ್ರಿಕೆಟ್ಗೆ ಸೇರಿಸ್ತಾರೆ. ಅವರು ಜಾಸ್ತಿ ಕ್ರಿಕೆಟ್ ಬಗ್ಗೆನೇ ಫೋಕಸ್ ಮಾಡ್ತಾ ಇದ್ದದ್ರಿಂದನೇ ಅವರು ತಂದೆ ತುಂಬ ಕಷ್ಟದಲ್ಲಿದ್ದರೂ ಕೂಡ ಅವ್ರನ್ನ IPLಗೆ ಟೀಮ್ಗೆ ಜಾಯಿನ್ ಮಾಡ್ತಾರೆ. ಇವರ ತಂದೆ ಹೆಸರು ಬಂದು ಸಂಜೀವ್ ಸೂರ್ಯವಂಶಿ ಅಂತ. ಇವರು ಕೂಡ ತುಂಬ ಕಷ್ಟದಲ್ಲಿದ್ದಂತಹ ಪರಿಸ್ಥಿತಿಲಿ ತನ್ನ ಮಗ ಒಂದು ಕ್ರಿಕೆಟ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ ಅಂದ್ಬಿಟ್ಟು ಕ್ರಿಕೆಟ್ಗೆ ಸೇರಿಸ್ತಾರೆ. ಇವರ ತಾಯಿ ಹೆಸರು ಬಂದು ಆರತಿ ಸೂರ್ಯವಂಶಿ. ಇವರು ಕೂಡ ಹೌಸ್ ವೈಫ್ ಆಗಿ ಇದ್ದಾರೆ. ಹಾಗೆಯೇ ನಮ್ಮ ಸೂರ್ಯವಂಶಿಯವರು ಫಸ್ಟ್ ಟೈಮ್ ವೈಭವ್ ಸೂರ್ಯವಂಶಿಯವರು 12ನೇ ವರ್ಷದಲ್ಲೇ ಇವರು ಕ್ರಿಕೆಟ್ ಆಡಿ ರಣಜಿನ ಕಪ್ನ ಗೆಲ್ತಾರೆ. ಆ ಕಪ್ನ ಗೆಲ್ಲಬೇಕಾದ್ರೆ ಅಷ್ಟಿಷ್ಟು ಪರಿಶ್ರಮ ಹಾಕಿರೋದಲ್ಲ, ಇವರು ತುಂಬ ನೈಟು ಬೆಳಗ್ಗೆಯಿಂದನೇ ಪ್ರಾಕ್ಟೀಸ್ ಮಾಡಿರ್ತಾರೆ. ಇವ್ರಿಗೆ ನಮ್ಮ ನರೇಂದ್ರ ಮೋದಿ ಅವರು ಕೂಡ ಒಂದು ಪ್ರೋತ್ಸಾಹ ನೀಡುವಂತಹ ಮಾತಾಡೋದಕ್ಕೋಸ್ಕರ ಮನೆಗೆ ಕರೆಸಿದ್ರು ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ಆಟಗಾರ ಅಂತ ಇವ್ರಿಗೆ ಕ್ಲ್ಯಾಪ್ ಕೂಡ ಹಾಕಿದ್ರು ನರೇಂದ್ರ ಮೋದಿಯವರು. ಹಾಗೆ ಮೊನ್ನೆ ತಾನೇ ನಡೆದಂತಹ IPL ಮ್ಯಾಚ್ RCB ವಿರುದ್ಧ ಏನಿತ್ತು ಅದರಲ್ಲಿ ಸೂರ್ಯವಂಶಿಯವ್ರದ್ದೇ ಮುಖ್ಯ ಪಾತ್ರ. ಯಾಕಂದರೆ 16 ಬಾಲಲ್ಲಿ 85 ರನ್ನನ್ನು ಇವರು ಸಿಡಿಸ್ತಾರೆ. ನನಗಂತೂ ಇವ್ರು ನೋಡಿದಾಗ ಸಚಿನ್ ಹೇಗೆ ಕಾಣ್ತಿದ್ರು ಆಗ, ಹಾಗೆಯೇ ಇವರು ಸಚಿನ್ ಥರನೇ ಆಟನೂ ಕೂಡ ಹಾಗೆ ಆಡ್ತಿದ್ದಾರೆ. ಇವ್ರ ಏಜ್ ಬಂದು ಈಗ 15 ವರ್ಷ ವಯಸ್ಸಾಗಿದೆ. ಹೈಟ್ ಬಂದು 5.7. ಇವರ ತೂಕ ಬಂದು 68 kg ತೂಕ ಇದ್ದಾರೆ. ಇವರು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮ್ಯಾನ್ ಅಂತ ಹೇಳ್ಬೋದು. ಇವರು ರೈಟ್ ಹ್ಯಾಂಡ್ಗಿಂತ ಲೆಫ್ಟ್ ಹ್ಯಾಂಡಲ್ಲೇ ಬ್ಯಾಟ್ ಮಾಡ್ತಾರೆ. ಹಾಗೆ ಇವರು ಫಸ್ಟು IPLಗೆ ಜಾಯ್ನ್ ಆಗಿದ್ದು ಬಂದು 2025ರಲ್ಲಿ. RR ತಂಡ ಇವ್ರನ್ನ 1.5 ಕೋಟಿಗೆ ಇವ್ರನ್ನ ಪರ್ಚೇಸ್ ಮಾಡುತ್ತೆ. ಆಟನೂ ಅಷ್ಟೇ 1.5 ಕೋಟಿ ಆಟ ಆಡ್ತಾಯಿಲ್ಲ ಇವರು, 50 ಕೋಟಿ ಆಟನೇ ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಏನೇ ಆದರೂ ಬಡವ್ರ ಮಕ್ಕಳನ್ನ ಬೆಳೆಸಬೇಕು, ಹಾಗೆ ಇನ್ನೂ ಚೆನ್ನಾಗಿ ರನ್ ಸ್ಕೋರ್ ಮಾಡಲಿ, ಹಾಗೆ ತುಂಬ ಚೆನ್ನಾಗಿ ಆಟ ಆಡಲಿ ಅಂತ ಹಾರೈಸೋಣ.